ಕೂಲಿ. ತಮಿಳಿನಿಂದ ಸೂಪರ್ ಸ್ಟಾರ್ ರಜನಿಕಾಂತ್, ತೆಲುಗಿನಿಂದ ನಾಗಾರ್ಜುನ್, ಕನ್ನಡದಿಂದ ರಿಯಲ್ ಸ್ಟಾರ್ ಉಪೇಂದ್ರ, ಮಲಯಾಳಂನಿಂದ ಸೋಬಿನ್ ಶಹೀರ್, ಹಾಗೆ ಹಿಂದಿಯಿಂದ ಅಮೀರ್ ಖಾನ್. ಇವ್ರನ್ನೆಲ್ಲ ಡೈರೆಕ್ಟ್ ಮಾಡ್ತಾ ಇರೋದು ಲೋಕೇಶ್ ಕನಗರಾಜ್. ಎಲ್ಲ ಸೂಪರ್ ಸ್ಟಾರ್ ಇದಾರೆ ಅಂದ್ರೆ ಮೂವಿಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ ನ ಇಡ್ಕೊಳ್ಳೋದು ತಪ್ಪಲ್ಲ, ಯಾಕಂದ್ರೆ ಲೋಕೇಶ್ ಕನಗರಾಜ್ ಅವರ ಮೂವಿ ಅಂತ ಅಂದ್ರೆ ಅನೌನ್ಸ್ಮೆಂಟ್ ಗಳು ಅಂದ್ರೆ ಅಷ್ಟು ಹೈಪ್ ಇರುತ್ತೆ, ಅಷ್ಟೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಿದ್ರೆ ಬನ್ನಿ, ಮೂವಿ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಯ್ತಾ, ಕಷ್ಟಪಟ್ಟು ಟಿಕೆಟ್ ತಗೊಂಡ ನಾನು ಮೂವಿ ನೋಡಿದಕ್ಕೆ ವರ್ತ್ ಅನಿಸ್ತಾ ಅನ್ನೋ ರಿವ್ಯೂ ನ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ ಗೆ ಫಸ್ಟ್ ಟೈಮ್ ಬಂದಿರ್ತೀರ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕೆಳಗಡೆ ಹೈಪ್ ಅನ್ನೋ ಬಟನ್ ಸಹ ಕೊಟ್ಟಿದ್ದಾರೆ, ಅದನ್ನ ಕ್ಲಿಕ್ ಮಾಡ್ತಾ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಪಟ್ನ ವಿಚಾರಕ್ಕೆ ಬಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ದೇವ ಒಬ್ಬ ಸಾದಾ ಸೀದಾ ವ್ಯಕ್ತಿ ಆಗಿರ್ತಾನೆ. ಅದ್ರ ಮಧ್ಯೆನೆ ಅವನ ಫ್ರೆಂಡ್ ಸತ್ತೋಗ್ತಾನೆ ಅಂತ ಸುದ್ದಿ ಬರುತ್ತೆ. ಫ್ರೆಂಡ್ ದೇವನಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾನೆ, ಹಾಗೆ ಒಬ್ಬ ಗ್ಯಾಂಗ್ಸ್ಟರ್ ಎಷ್ಟೆಲ್ಲ ಪ್ರಾಬ್ಲಮ್ ಕೊಡ್ತಾನೆ ಅನ್ನೋದನ್ನ ಮೂವಿ ನೋಡಿ ತಿಳ್ಕೊಬೇಕಾಗುತ್ತೆ. ಪಾಸಿಟಿವ್ ವಿಚಾರಕ್ಕೆ ಬಂದ್ರೆ ರಜನಿಕಾಂತ್ ಅಂತಾನೆ ಹೇಳ್ತೀನಿ. ಯಾವುದೇ ಕ್ಯಾರೆಕ್ಟರ್ ಆಗಿರ್ಲಿ, ಯಾವುದೇ ಸೀನ್ ಆಗಿರ್ಲಿ, ಒಬ್ಬ ಡೈರೆಕ್ಟರ್ ಇವರಿಗೆ ಕೊಟ್ಟಿದಾರ ಅಂತ ಅಂದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡದೇನೆ ಬಿಡೋದಿಲ್ಲ. 40 ವರ್ಷ ಸಿನಿಮಾ ಇಂಡಸ್ಟ್ರಿಲಿ ಇರೋದು ಅಂದ್ರೆ ಸುಮ್ನೆನಾ? ಅವರ ಸ್ಟೈಲು ಸ್ವ್ಯಾಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಅದ್ರ ಮಧ್ಯೆನೆ ಸಣ್ಣ ಸಣ್ಣ ಫನಿ ಸೀನ್, ಸಖತ್ ವೇರಿಯೇಷನ್ ಇಟ್ಟು ಆಕ್ಟಿಂಗ್ ನ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ನಾಗಾರ್ಜುನ್ ಒಬ್ಬ ಮೇನ್ ವಿಲನ್ ಕ್ಯಾರೆಕ್ಟರ್ ನ ಮಾಡಿದ್ದಾರೆ ಇಲ್ಲಿ. ಆ ವಿಲನ್ ಬರ್ತಾ ಇದ್ದಂಗೆ ಒಂದು ಫ್ರೆಶ್ ಫೀಲ್ ನ ಕೊಡ್ತಾ ಇತ್ತು. ಸಿಂಪಲ್ ಸಾಲಿಡ್ ಆಗಿ ಬರ್ದಿದ್ದಾರೆ ಡೈರೆಕ್ಟರ್. ಮತ್ತೆ ಬಿಜಿಎಂ ನ ಮಾಡಿರೋದು ಅನಿರುದ್ಧ್ ರವಿಚಂದ್ರನ್. ಬಿಜಿಎಂ ಅಂತೂ ಫಿದಾ ಆಗೋದೇ ಗುರು ನಾನು ಸಿನಿಮಾದಲ್ಲಿ. ಬಿಜಿಎಂ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಹಾಗೆ ಫಸ್ಟ್ ಹಾಫ್ ನಲ್ಲಿ ಚಕಿಟು ಸಾಂಗ್ ಹಾಗೆ ಮೋನಿಕಾ ಸಾಂಗ್ ಬರುತ್ತೆ. ಫ್ಯಾನ್ಸ್ ಅಂತೂ ಥಿಯೇಟರ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಉಪೇಂದ್ರ ಅವರ ಕ್ಯಾರೆಕ್ಟರ್ ಸಖತ್ ಸಾಲಿಡ್ ಫಾರ್ಮ್ ನಲ್ಲಿ ಬರ್ದಿದ್ದಾರೆ ಇಲ್ಲಿ ಡೈರೆಕ್ಟರ್ ಅಂತಾನೆ ಹೇಳ್ತೀನಿ. ಅವ್ರನ್ನ ತೋರಿಸಿರುವಂತ ರೀತಿ ಸಖತ್ ಇಷ್ಟ ಆಯ್ತು. ರಜನಿ ಉಪೇಂದ್ರ ಅವರ ಕಾಂಬೋ ಇಲ್ಲಿ ವರ್ಕ್ ಆಗಿದೆ. ಕರೆಕ್ಟ್ ಟೈಮ್ ಅಲ್ಲಿ ಸೀಕ್ವೆನ್ಸ್ ನ ಇಟ್ಟು ಎಲಿವೇಶನ್ ಜೊತೆಗೆ ಬಿಜಿಎಂ ನ ಕೊಟ್ಟಿರೋದು ಸಿನಿಮಾಗೆ ದೊಡ್ಡ ಹೈಲೈಟ್ ಆಗಿದೆ ಇಲ್ಲಿ. ದ ರೈಟಿಂಗ್ ವಾಸ್ ಗುಡ್. ಕಥೆನ ಚೆನ್ನಾಗಿ ಬರ್ಕೊಂಡಿದ್ದಾರೆ ಇಲ್ಲಿ ಡೈರೆಕ್ಟರ್. ಫಸ್ಟ್ ಹಾಫ್ ಸಖತ್ ಫೀಲ್ ನ ಕೊಡುತ್ತೆ. ಸಿನಿಮಾದಲ್ಲಿ 2 ವರ್ಡ್ ಬರುತ್ತೆ. ಕೂಲಿ ಅಂದ್ರೆ ದಿ ಪೀಸ್ ಆಫ್ ನೆಟ್ವರ್ಕ್. ಕಲರ್ಸ್ ಶೇಡ್ಸ್ ಸಖತ್ ಇಂಪ್ರೆಸ್ ಮಾಡ್ತವೆ ಸಿನಿಮಾದಲ್ಲಿ. ಅದರ ಮಧ್ಯೆನೆ ಒಂದು ಚಂದ್ರಮುಖಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸಖತ್ ಫುಲ್ ಎಂಜಾಯ್ ಮಾಡ್ತೀರಾ ಸಿನಿಮಾ ಥಿಯೇಟರ್ ನಲ್ಲಿ. ಒಂದು ಬ್ಯಾಲೆನ್ಸ್ ಕ್ವಾಂಟಿಟಿಯಲ್ಲಿ ಸಖತ್ ಟ್ವಿಸ್ಟ್ ನ ಇಟ್ಟು ಪ್ಯಾರಲಲ್ ಆಗಿ ಮೂವಿನ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ, ವಿಎಫ್ಎಕ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಸಖತ್ ಸ್ಟ್ಯಾಂಡ್ ಆಗಿ ಕಾಣುತ್ತೆ ಸಿನಿಮಾದಲ್ಲಿ. ನೆಗೆಟಿವ್ ವಿಚಾರಕ್ಕೆ ಬಂದ್ರೆ ಅದು ಲೋಕೇಶ್ ಕನಗರಾಜ್ ಅವರು. ಡೈರೆಕ್ಟರ್ ಇಲ್ಲಿ ಏನು ಮಾಡಿಲ್ಲ ಸಿನಿಮಾಗೆ ಅಂತ ಅನಿಸ್ತು. ಬರೀ ಸ್ಟೋರಿ ಹೇಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ರಜನಿ ಸಿನಿಮಾ ಅಂದ್ರೆ ಫ್ಯಾನ್ಸ್ ಎಂಟರ್ಟೈನ್ಮೆಂಟ್ ಗೆ ಕಾಯ್ತಾ ಇರ್ತಾರೆ, ಇಂಟೆನ್ಸ್ ಸ್ಟೋರಿ ತಿಳ್ಕೊಳ್ಳಕ್ಕೆ ಅಲ್ಲ. ಅದೇ ಒಂದು ಮೇಜರ್ ಡಿಫೆಕ್ಟ್ ಆಗಿದೆ ಸಿನಿಮಾದಲ್ಲಿ ಅಂತ ಅನಿಸ್ತು. ಎಲಿವೇಶನ್ ಗೆ ಸೀನ್ಸ್ ಗೆ ಏನು ಕಮ್ಮಿ ಇಲ್ಲ, ಬಟ್ ಡೈರೆಕ್ಟರ್ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತು. ಅಂದ್ರೆ ಎಲಿವೇಶನ್ ನ ಇಟ್ಟು ಸ್ಟೋರಿನ ಹೇಳೋಕಾದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ಸ್ಕ್ರೀನ್ ಪ್ಲೇ ಚಾಯ್ಸ್ ನ ಇಟ್ಟು ಮಾಡಿರೋದು ಸ್ವಲ್ಪ ವರ್ಕೌಟ್ ಆಗಿಲ್ಲ ಇಲ್ಲಿ ಅಂತ ಅನಿಸ್ತು. ಸ್ವಲ್ಪ ಜನ ಅನ್ಕೊಂತಾರೆ ಸಿನಿಮಾದಲ್ಲಿ ರಜನಿ ಅವರು ಎಲ್ಲಾ ಮಾಡಿದರೆ ಮತ್ತೆ ಏನ್ ಮಾಡ್ಬೇಕು ಅಂತ, ಬಟ್ ಬೇಸ್ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿಲ್ಲ ಅಂತ ಅನಿಸ್ತು. ಎಡಿಟಿಂಗ್ ನಿಮಗೆ ಸಿನಿಮಾ ನೋಡಿದ್ರೆ ತಿಳಿಯುತ್ತೆ, ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿಲ್ಲ ಅಂತ ಅನಿಸ್ತು. ಮತ್ತೆ ವಿಲನ್ ಗೆ ಕ್ಯಾರೆಕ್ಟರ್ ಸರಿಯಾಗಿ ಬರ್ಕೊಂಡಿಲ್ಲ. ಕ್ಯಾರೆಕ್ಟರ್ ನ ನೋಡ್ತಾ ಇದ್ರೆ ಸಖತ್ ಜನರಿಕ್ ಆಗಿ ಅಂತ ಅನಿಸ್ತು. ಬಟ್ ನಾಗಾರ್ಜುನ್ ಅವರು ಫ್ರೆಶ್ ಆಗಿ ಆಕ್ಟಿಂಗ್ ಮಾಡೋದನ್ನಂತ ಬಿಟ್ರೆ ಹೇಳೋದಕ್ಕೆ ಏನು ಇಲ್ಲ. ಮತ್ತೆ ಅಮೀರ್ ಖಾನ್ ಅವರ ಕ್ಯಾರೆಕ್ಟರ್ ಇಲ್ಲಿ ವರ್ಕೌಟ್ ಆಗಿಲ್ಲ ಅಂತಾನೆ ಹೇಳ್ತೀನಿ. ಒಂದು ನಾರ್ಮಲ್ ಆಕ್ಷನ್ ಸೀನ್ ಅಲ್ಲಿ ಬಂದ್ರು ಇವರು ಇಲ್ಲಿ ಬರ್ಬೇಕಿತ್ತು ಅಂತ ಅನಿಸ್ತೇನೆ ಇಲ್ಲ. ಮತ್ತೆ ಕ್ಲೈಮ್ಯಾಕ್ಸ್ ಅಂತ ಏನ್ ಇಂಪ್ಯಾಕ್ಟ್ ಇರ್ಲಿಲ್ಲ, ರೌಟೀನ್ ಅಲ್ಲೇ ಇತ್ತು. ಪರ್ಫಾರ್ಮೆನ್ಸ್ ನ ವಿಚಾರಕ್ಕೆ ಬಂದ್ರೆ ರಜನಿ, ಉಪ್ಪಿ, ನಾಗಾರ್ಜುನ್ ಹಾಗೆ ಸೋಬಿನ್ ಸಖತ್ ಎಲಿವೇಶನ್ ನ ಇಟ್ಟು ಪೋರ್ಟ್ರೇ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಮತ್ತೆ ಶ್ರುತಿ ಹಾಸನ್ ಒಂದು ಲಾಂಗ್ ರೋಲ್, ಒಂದು ಡೀಸೆಂಟ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸತ್ಯರಾಜ್ ಅವರ ಆಕ್ಟಿಂಗ್ ಚೆನ್ನಾಗಿತ್ತು. ಓವರ್ ಆಲ್ ಕೂಲಿ ಸಿನಿಮಾ, ಸ್ಟೋರಿ ಟೆಲ್ಲಿಂಗ್, ರಜನಿ ಎಂಟರ್ಟೈನ್ಮೆಂಟ್ ಬ್ಯಾಲೆನ್ಸ್ ಆಗಿರ್ಲಿಲ್ಲ ಅಂತ ಫೀಲ್ ನ ಅನಿಸ್ತು. ಲೋಕೇಶ್ ಕನಗರಾಜ್ ಅವರು ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು ಸಿನಿಮಾದಲ್ಲಿ. ಸಾಕಷ್ಟು ಅಭಿಮಾನಿಗಳು ಹೋಗೋದು ರಜನಿಗೋಸ್ಕರ. ಸಿನಿಮಾ ಆವರೇಜ್ ಅಲ್ಲೇ ಇದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓವರ್ ಆಲ್ ನೋಡೋದಾದ್ರೆ ಇದೊಂದು ಡೀಸೆಂಟ್ ಆವರೇಜ್ ವಾಚ್ ಅಂತಾನೆ ಹೇಳ್ತೀನಿ. ಸಿನಿಮಾಗೆ ಕೊಟ್ಟಿರುವಂತಹ ಹೈಪಿಗೆ ಸಿನಿಮಾ ಅಷ್ಟೊಂದು ಕಲೆಕ್ಷನ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸಿನಿಮಾದ ಟಿಕೆಟ್ ಪ್ರೈಸ್ ಅಂತರೂ 1000 ಆಗಿರ್ಬೋದು, 1500 ರೂಪೀಸ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗ್ತಾ ಇದೆ. ಈ ರೀತಿ ಆದ್ರೆ ಸಿನಿಮಾ 1000 ಕೋಟಿ ಏನು 2000 ಕೋಟಿನೂ ಸಹ ಮಾಡುತ್ತೆ. ಕನ್ನಡದ ಸಿನಿಮಾಗಳನ್ನ ಬೆಳೆಸಿ, ಕನ್ನಡದ ಸಿನಿಮಾಗಳನ್ನ ಉಳಿಸಿ ಅಂತ ಹೇಳ್ತಾ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಮತ್ತೆ ನೀವು ಸಿನಿಮಾನ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಿನಿಮಾ ಯಾವ ರೀತಿ ಇತ್ತು ಅಂತ. ಮತ್ತೆ ಇದೇ ರೀತಿಯ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ